ನಾವು ಬಂದು ಫಸ್ಟ್ ಟೈಮ್ ಕೆನಡಾದಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ರಿಚ್ಮಂಡ್ ಹಿಲ್ಲಲ್ಲಿದೆ, ಅಂದರೆ ಟೊರೊಂಟೊ ಪಕ್ಕದಲ್ಲೇ ಇರೋದು. ಟೆಂಪಲ್ಗೆ ರಿಚ್ಮಂಡ್ ಹಿಲ್ ಟೆಂಪಲ್ ಅಂತಲೇ ಕರೀತಾರೆ, ಬಟ್ ಅದು ವೆಂಕಟೇಶ್ವರ ಸ್ವಾಮಿ ಅಂತ ಟೆಂಪಲ್ ಅಂತ ಒಬ್ಬೊಬ್ಬರು ಕರೀತಾರೆ. ಒಬ್ಬೊಬ್ಬರು ಗಣೇಶ ಸ್ವಾಮಿ ಟೆಂಪಲ್ ಅಂತ, ಒಬ್ಬರು ಮುರುಗನ್ ಟೆಂಪಲ್ ಅಂತ ಹೇಳಿ ಈ ರೀತಿ ಕರೀತಾ ಇರ್ತಾರೆ. ಯಾಕಂದರೆ ಅಲ್ಲೆಲ್ಲ ದೇವರುಗಳಿದ್ದಾವೆ, ಶಿವ ಟೆಂಪಲ್ಲು, ವೆಂಕಟೇಶ್ವರ, ರಾಮ, ಎಲ್ಲ ರೀತಿಯದು ಒಂದೇ ದೇವಸ್ಥಾನದ ಒಳಗಡೆನೇ ಇದ್ದಾವೆ ವಿಗ್ರಹಗಳು. ಸಪ್ರೇಟಾಗಿ ಗುಡಿ ಕಟ್ಟಿದ್ದಾರೆ ಒಂದೊಂದಕ್ಕೂ. ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರನು. ಇಲ್ಲಿ ನಾವು ಬಂದು ಅರ್ಚನೆಗೆ ಟಿಕೆಟ್ ಎಲ್ಲ ತಗೊಂಡು ಇನ್ನು ವೆಂಕಟೇಶ್ವರ ಸ್ವಾಮಿ ಹತ್ರ ಹೋದ್ವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೊಂದು ಇಷ್ಟ ಆಗಿದ್ದು ಏನಂದರೆ, ಇಲ್ಲಿ ಕೆನಡಾದಲ್ಲಿ ಯಾವುದೇ ಟೆಂಪಲ್ಗೆ ಹೋದ್ರೂ ನಾವು ಪೂಜೆ ಮಾಡಿಕೊಡಲ್ಲ, ಹೋಗಿ ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅರ್ಚಕರು ಏನಾದರೂ ಇದ್ದರೆ ಮಾತ್ರ ಪೂಜೆ ಮಾಡಿಕೊಡ್ತಾರೆ, ಇಲ್ಲ ಅಂದರೆ ನಾರ್ಮಲ್ ಟೈಮಲ್ಲಿ ಮಾಡಿಕೊಡೋದಿಲ್ಲ. ಇಲ್ಲ ಆ ಥರ ಎಲ್ಲ, ನಾವು ಯಾವಾಗಾದರೂ ಹೋಗಲಿ ಅರ್ಚಕರು ಇರ್ತಾರೆ, ಪೂಜೆ ಮಾಡಿಕೊಡ್ತಾನೆ ಇದ್ದಾರೆ. ಅದು ಅಲ್ಲದೆ ಇಲ್ಲಿ ಯಾವುದೇ ಟೆಂಪಲ್ಗೆ ಹೋದ್ರೂ ದೇವ್ರಿಗೆ ಹೂವಿನಿಂದ ಅಲಂಕಾರ ಮಾಡಿರಲ್ಲ, ಬಟ್ ಇಲ್ಲಿ ಈ ಟೆಂಪಲಲ್ಲಿ ಎಲ್ಲ ದೇವ್ರಿಗೂ ಹೂವಿನಿಂದನೇ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೂ. ನನಗೆ ಒಂದು ಸಲ ಇಂಡಿಯಾದಲ್ಲೇ ಇದ್ದೀನೋ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು ಟೆಂಪಲ್ ಮಾತ್ರ.